ಸೊ ವೈ ಟಾಪರ್ ನೆವರ್ ಫಾಲೋಸ್ ಸ್ಕೂಲ್ ನೋಟ್ಸ್ ಇರುತ್ತೆ. ಓಕೆ, ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಒಂದು ವಿಷಯನ ಅರ್ಥ ಇರ್ತೀರ, ಡಿಫ್ರೆಂಟ್ ಆಗಿರಲ್ಲ. ಟಾಪರ್ ಆಗ್ಬೇಕಂದ್ರೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬೇಕು. ಓಕೆ, ಸೇಮ್ ಬರಿತೀರಾ ಆನ್ಸರ್ ರೈಟಿಂಗ್ ಪ್ರೆಸೆಂಟೇಷನ್, ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಸಿಗುವಂತದ್ದು ಬೇರೆದ್ರಲ್ಲಿ ಸಿಗಲ್ಲ. ನೀವು ಎಷ್ಟು ಬುಕ್ ಓದಿ. ಹೈ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ತಗೊಂಡ್ ಬಂದಿದ್ದೀನಿ ನಿಮ್ ಮುಂದೆ. ಏನಪ್ಪಾ ಅಂತ ಅಂದ್ರೆ, ತಮ್ಮನೇಲಿ ನೋಡಿದೀರಾ ಆಲ್ರೆಡಿ, ನಿಮಗೆ ಗೊತ್ತಾಗಿದೆ. ಇನ್ನೂ ಹೇಳ್ಬೇಕಂದ್ರೆ, ನೀವು ಯಾರು ಸ್ಕೂಲಲ್ಲಿ ಕೊಡೋ ನೋಟ್ಸ್ ನ ಫಾಲೋ ಮಾಡ್ತಾ ಇದ್ದೀರಾ, ಸೊ ಅದು ಯೂಸ್ಲೆಸ್. ಯಾಕೆ ಅಂತ ಹೇಳ್ತೀನಿ. ನಿಮ್ಮ ಸೀನಿಯರ್ಸ್ ಅಥವಾ ಅವ್ರ ಸೀನಿಯರ್ಸ್ ಅಥವಾ ನಿಮ್ಮ ಅಣ್ಣ ಅಕ್ಕ ಯಾರಾದ್ರೂ ಟಾಪರ್ ಆಗಿದ್ದಾರೆ ಅಂತ ಅಂದ್ರೆ, ಅವ್ರು ಯಾರು ಕೂಡ ಸ್ಕೂಲಲ್ಲಿ ಕೊಡೋ ನೋಟ್ಸ್ ನ ಫಾಲೋ ಮಾಡಲ್ಲ. ಯಾಕೆ ಅಂತ ವಿತ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸೊ ಯಾಕಪ್ಪ ಟಾಪರ್ಸ್ ಎಲ್ಲರೂ, ನಿಮಗೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ನಮಗೆ ಸ್ಕೂಲಲ್ಲಿ ಕೊಡೋ ನೋಟ್ಸ್ ನ ಕಣ್ಣಿಗೆ ಹೊತ್ಕೊಂಡು ಓದ್ಬಿಟ್ರೆ ನಾವು ಟಾಪರ್ ಆಗ್ಬಿಡ್ತೀವಿ, 100 ಸ್ಕೋರ್ ಮಾಡ್ತೀವಿ ಅಂತ. ಸೊ ಅದು ಸುಳ್ಳು. ಯಾಕಂದ್ರೆ ಯಾವ ಟಾಪರ್ ಕೂಡ ಸ್ಕೂಲಲ್ಲಿ ಕೊಡೋ ನೋಟ್ಸ್ ನ ಫಾಲೋ ಮಾಡಿಲ್ಲ. ಓಕೆ, ಅದ್ ಯಾಕೆ ಏನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ರಿಯಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ನಿಮ್ಮ ಸ್ಕೂಲಲ್ಲಿ ಕೊಡೋ ನೋಟ್ಸ್ ಅದು ಔಟ್ಡೇಟೆಡ್. ಓಕೆ, ಯಾಕೆ ಸರ್ ಔಟ್ಡೇಟೆಡ್ ಎಕ್ಸ್ಪ್ಲೈನ್ ಮಾಡ್ತೀನಿ, ತಡ ಮಾಡೋದ್ ಬೇಡ. ಓಕೆ, ಸೊ ವೈ ಟಾಪರ್ ನೆವರ್ ಫಾಲೋ ಸ್ಕೂಲ್ ನೋಟ್ಸ್. ಒಂದು ಸತ್ಯ ಹೇಳ್ತೀನಿ, ಕೇಳ್ಕೊಳ್ಳಿ. ಸೊ ಇಫ್ ಯು ಆರ್ ಡಿಪೆಂಡೆಂಟ್ ಓನ್ಲಿ ಆನ್ ಸ್ಕೂಲ್ ನೋಟ್ಸ್, ದೆನ್ ಯು ಆರ್ ಆಲ್ರೆಡಿ ಲೂಸಿಂಗ್ ಮಾರ್ಕ್ಸ್. ನೀವು ಬರೀ ನಿಮ್ಮ ಸ್ಕೂಲಲ್ಲಿ ಕೊಡೋ ನೋಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ ಅಂದ್ರೆ, ಆಲ್ರೆಡಿ ನೀವು ಮಾರ್ಕ್ಸ್ ಕಳ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಅಂತ ಅರ್ಥ. ಸೊ ಮಾರ್ಕ್ಸ್ ಕಳ್ಕೊಳಕ್ ಸ್ಟಾರ್ಟ್ ಮಾಡಿದೀರಾ ಅಂತ ಅಂದ್ರೆ ನೀವು ವೀಕ್ ಅಂತ ಅಲ್ಲ. ಯು ಆರ್ ನಾಟ್ ವೀಕ್, ಬಟ್ ಯು ಆರ್ ಫಾಲೋಯಿಂಗ್ ದ ರಾಂಗ್ ಸಿಸ್ಟಮ್ ಅಥವಾ ರಾಂಗ್ ಮೆಥಡ್. ಏನದು? ಸೊ ಶಾಕಿಂಗ್ ಟ್ರೂತ್ ಇಸ್, ಟಾಪರ್ಸ್ ಡೋಂಟ್ ಸ್ಟಡಿ ಲೈಕ್ ಯು. ನಿಮ್ ತರ ಓದಲ್ಲ ಅಂತ ಅಂದ್ರೆ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಓಕೆ, ಮೋಸ್ಟ್ ಟಾಪರ್ಸ್ ಡೋಂಟ್ ಈವನ್ ರಿಲೇ ಫುಲ್ಲಿ ಆನ್ ನೋಟ್ಸ್. ಓಕೆ, ಒಂದು ರಿಯಾಲಿಟಿ ಚೆಕ್ ಹೇಳ್ತೀನಿ, ಒಂದು ಸಿಂಪಲ್ ನಿಮಗೂ ಅರ್ಥ ಆಗೋ ತರ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಸೊ ಇವಾಗ ನಿಮ್ ಕ್ಲಾಸ್ ಅಲ್ಲಿ ನೋಟ್ಸ್ ಕೊಡ್ತಾರೆ, ಕರೆಕ್ಟ್? ಒಂದು 40, 50, 60 ಎಷ್ಟೋ ಜನ ಇರ್ತೀರಾ, ಒಂದು 60 ಜನ ಇರ್ತೀರಾ ಕ್ಲಾಸ್ ಅಲ್ಲಿ ಅನ್ಕೊಳ್ಳಿ. ಸೊ ನಿಮಗೆ ಏನ್ ನೋಟ್ಸ್ ಕೊಡ್ತಾರೆ ಟೀಚರ್. ಸೊ 60 ಜನಕ್ಕೂ ಸೇರ್ಸಿ ಒಂದು ನೋಟ್ಸ್ ಕೊಡ್ತಾರೆ. ಟಾಪರ್ಗೆ ಒಂದು ನೋಟ್ಸು, ಆವರೇಜ್ ಸ್ಟೂಡೆಂಟ್ಸ್ಗೆ ಒಂದು ನೋಟ್ಸು, ಡಲ್ ಸ್ಟೂಡೆಂಟ್ಸ್ಗೆ ಒಂದು ನೋಟ್ಸ್ ಅಂತ ಕೊಡಲ್ಲ. ಎಲ್ಲರಿಗೂ ಓವರ್ ಆಲ್ ಆಗಿ ಒಂದು ನೋಟ್ಸ್ ಕೊಡ್ತಾರೆ, ಕರೆಕ್ಟಾ? ಸೊ ಅದನ್ನೇ ಹೇಳ್ತಾ ಇರೋದು, ಸ್ಕೂಲ್ ನೋಟ್ಸ್ ಆರ್ ಮೇಡ್ ಫಾರ್ ಆವರೇಜ್ ಸ್ಟೂಡೆಂಟ್. ದೇ ಆರ್ ಡಿಸೈನ್ ಟು ಹೆಲ್ಪ್ ಎವ್ರಿ ಒನ್ ಟು ಪಾಸ್. ಆ ನೋಟ್ಸ್ ಎಲ್ಲಾರ್ಗು ಸೇರಿಸಿ ಕಾಮನ್ ಆಗಿ ಕೊಡೋದ್ರಿಂದ ಅದನ್ನ ಓದಿದ್ರೆ ಪಾಸ್ ಆಗೋ ತರ, ಎಲ್ಲರೂ ಪಾಸ್ ಆಗೋ ತರ ನೋಟ್ಸ್ ಇರುತ್ತಷ್ಟೇ. ಟಾಪರ್ಗೆ ಟಾಪ್ ಬರುವಂತ ನೋಟ್ಸು, ಆವರೇಜ್ ಸ್ಟೂಡೆಂಟ್ಸ್ಗೆ, ಡಲ್ ಸ್ಟೂಡೆಂಟ್ಸ್ಗೆ ಅಂತ ಸಪ್ರೇಟ್ ಆಗಿ ಕೊಡಲ್ಲ. ಎಲ್ಲಾರ್ಗು ಸೇರಿಸಿ ಒಂದು ನೋಟ್ಸ್ ಕೊಡೋದ್ರಿಂದ ಜಸ್ಟ್ ಪಾಸ್ ಆಗೋ ತರ ನೋಟ್ಸ್ ಇರುತ್ತೆ. ಓಕೆ, ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಪಾಸ್ ಆಗೋ ತರ ನೋಟ್ಸ್ ಇರುತ್ತೆ, ಬಟ್ ಇಟ್ ವಿಲ್ ನಾಟ್ ಹೆಲ್ಪ್ ಯು ಟು ಟಾಪ್. ಅಂದ್ರೆ ಟಾಪರ್ ಆಗೋದಕ್ಕೆ, ಸ್ಕೋರ್ ಮಾಡೋದಕ್ಕೆ, 90, 95 ಸ್ಕೋರ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡಲ್ಲ. ಓಕೆ, ಅದ್ ಯಾಕೆ? ಸೇಮ್ ನೋಟ್ಸ್ ಫಾರ್ 40 to 50 ಸ್ಟೂಡೆಂಟ್ಸ್. ನಾನು ಅವಾಗಲೇ ಹೇಳಿದೆ, ಇಡೀ ಕ್ಲಾಸಿಗೆ ಒಂದು ನೋಟ್ಸ್, ದ ಸೇಮ್ ಎಕ್ಸ್ಪ್ಲನೇಷನ್ ಫಾರ್ ಎವ್ರಿ ಒನ್. ಕ್ಲಾಸ್ ಅಲ್ಲಿ ಕೂತಾಗ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ, ಸೊ ಒಂದು 10-15 ಜನ ಟಾಪರ್ ಇರ್ತಾರೆ, ಅವ್ರಿಗೆ ಒಂದು ಲೆವೆಲ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ಕೆ, ಅಥವಾ ಡಲ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಎಲ್ಲಾರ್ಗು ಅರ್ಥ ಆಗಕ್ಕೆ ಒಂದೇ ತರ ಎಕ್ಸ್ಪ್ಲನೇಷನ್, ಎಲ್ಲಾರ್ಗು ಯೂಸ್ ಆಗೋ ಒಂದೇ ಒಂದು ನೋಟ್ಸ್ ಕೊಡೋದು, ಡಿಫ್ರೆಂಟ್ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ದೆನ್ ಸೇಮ್ ಆನ್ಸರ್ಸ್ ರಿಪೀಟೆಡ್ ಎವ್ರಿ ಇಯರ್. ನೋಟ್ಸ್ ಅಪ್ಡೇಟ್ ಆಗಿರಲ್ಲ. ಸೊ ಒನ್ಸ್ ಸಿಲೆಬಸ್ ಚೇಂಜ್ ಆಯ್ತಾ, ಅವಾಗ ನೋಟ್ಸ್ ಅಪ್ಡೇಟ್ ಆಗುತ್ತೆ. ಸ್ಕೂಲಲ್ಲಿ ನೋಟ್ಸ್ ಅಪ್ಡೇಟ್ ಆಗಲ್ಲ, ಯಾವುದೇ ಕಾರಣಕ್ಕೂ ಸಿಲೆಬಸ್ ಚೇಂಜ್ ಆಗೋ ತನಕ ನೋಟ್ಸ್ ಅಪ್ಡೇಟ್ ಆಗಲ್ಲ. ಈ ವರ್ಷ, ಓಕೆನಾ, ಹೋದ ವರ್ಷ ಬರ್ಸಿರೋ ನೋಟ್ಸ್ ನ ಯಾರು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇರುತ್ತೆ ಅವ್ರದನ್ನ ಇಟ್ಕೊಂಡಿರ್ತಾರೆ, ಅದನ್ನ ನಿಮಗ್ ಕೊಡ್ತಾರೆ. ನಿಮ್ ಬ್ಯಾಚ್ ಮುಗಿದ್ಮೇಲೆ, ಸೊ ನಿಮ್ ಜೂನಿಯರ್ಸ್ 9th ಅಲ್ಲಿ ಇರೋರು ಮುಂದಿನ ವರ್ಷ 10th ಬರ್ತಾರಲ್ಲ, ಅವರಿಗೆ ನಿಮ್ಮ ಬ್ಯಾಚ್ ನೋಟ್ಸ್ ನ ಇಸ್ಕೊಡ್ತಾರೆ. ಸೊ ಅಪ್ಡೇಟ್ ಆಗದೇ ಇಲ್ಲ, ಔಟ್ಡೇಟ್ ಆಗಿರುತ್ತೆ. ಓಕೆ, so if you only depend on notes, you become just another student writing the same answer. ಬರೀ ನಿಮ್ ಸ್ಕೂಲಲ್ಲಿ ಕೊಡೋ ನೋಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂದ್ರೆ, ನೀವು ಎಲ್ಲಾರದ ಮಧ್ಯದಲ್ಲಿ ಒಬ್ರು ತರ ಇರ್ತೀರಾ.
ಡಿಫ್ರೆಂಟ್ ಆಗಿರಲ್ಲ. ಟಾಪರ್ ಆಗ್ಬೇಕಂದ್ರೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬೇಕು. ಓಕೆ, ಸೇಮ್ ನೋಟ್ಸ್ ಅಪ್ಡೇಟ್ ಆಗಿರಲ್ಲ. ಓಕೆ, ಸೇಮ್ ಎಕ್ಸ್ಪ್ಲನೇಷನ್ ಎಲ್ಲಾರ್ಗು ಸೇರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದು ರಿಯಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಾನು ಅರ್ಥ ಮಾಡ್ಕೊಳ್ಳಿ. ಓಕೆ, ಅಂಡ್ ವೆನ್ ಎವ್ರಿ ಒನ್ ರೈಟ್ಸ್ ದ ಸೇಮ್ ಥಿಂಗ್, ಹೌ ವಿಲ್ ಯು ಗೆಟ್ ದ ಎಕ್ಸ್ಟ್ರಾ ಮಾರ್ಕ್ಸ್? ಸೊ ಎಲ್ಲರೂ ಅದೇ ಹಳೆ ಕಾಲದ ನೋಟ್ಸ್ ನ ಫಾಲೋ ಮಾಡ್ಕೊಂಡು ಎಲ್ಲರೂ ಅದೇ ತರ ಆನ್ಸರ್ ಬರೀತಾ ಇದ್ರೆ ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಹೆಂಗ್ ಸಿಗುತ್ತೆ? ನೀವೇನಾದ್ರೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಡಿಫ್ರೆಂಟ್ ಆಗಿ ಆನ್ಸರ್ ಬರೆದ್ರೆ ತಾನೇ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಗೋದು. ಕರೆಕ್ಟಾ? ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಬಿಗ್ ಪ್ರಾಬ್ಲಮ್ ಏನು, ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಸ್ಕೂಲ್ ನೋಟ್ಸ್. ಓಕೆ, ಬಿಗ್ಗೆಸ್ಟ್ ಪ್ರಾಬ್ಲಮ್ ಸ್ಕೂಲ್ ನೋಟ್ಸ್. ದೇ ಫೋಕಸ್ ಆನ್ ವಾಟ್ ಟು ರೈಟ್ ಬಟ್ ಇಗ್ನೋರ್ ಹೌ ಟು ರೈಟ್. ಆ ನೋಟ್ಸ್ ಅಲ್ಲಿ ಏನ್ ಬರೀಬೇಕು ಅನ್ನೋದಿರುತ್ತಷ್ಟೇ, ಅದು ಪಾಸ್ ಆಗೋದಕ್ಕೆ. ಬಟ್ ಹೆಂಗ್ ಬರಿಬೇಕು ಅನ್ನೋದಿರಲ್ಲ. ಕರೆಕ್ಟಾ? ಸೊ ಏನ್ ಬರಿಬೇಕು ಅನ್ನೋದು ಎಲ್ಲರೂ ಹೇಳ್ಕೊಡ್ತಾರೆ, ಹೆಂಗ್ ಬರಿಬೇಕು ಅನ್ನೋದು ಹೇಳ್ಕೊಡಲ್ಲ. ಸ್ಕೂಲ್ ನೋಟ್ಸ್ ಅಲ್ಲಿ ಅದಿರಲ್ಲ. ಕರೆಕ್ಟಾ? ನೆಕ್ಸ್ಟ್, ದ ಫೋಕಸ್ ಆನ್ ಆನ್ಸರ್ಸ್. ನೋಟ್ಸ್ ಅಲ್ಲಿ ನಿಮಗೆ ಆನ್ಸರ್ಸ್ ಇರುತ್ತೆ, ಬಟ್ ಇಗ್ನೋರ್ ಅಂಡರ್ಸ್ಟ್ಯಾಂಡಿಂಗ್. ನೋಟ್ಸ್ ಕೊಟ್ಬಿಡ್ತಾರೆ, ಅದ್ರಲ್ಲಿ ಬರೀ ಆನ್ಸರ್ ಇರುತ್ತೆ, ಕಟ್ ಕಾಪಿ ಪೇಸ್ಟ್, ಮಕ್ಕಿ ಕಾಮಕ್ಕಿ ಮಗ್ಗೋಡಿ ಬರಿ, ಅರ್ಥ ಮಾಡಿಸಲ್ಲ. ನೋಟ್ಸ್ ಅರ್ಥ ಮಾಡಿಸೋ ಲೆವೆಲ್ಗೂ ಇರೋದಿಲ್ಲ. ಕರೆಕ್ಟಾ? ದೇ ಆರ್ ಆಫನ್ ಔಟ್ಡೇಟೆಡ್. ಸಿಲೆಬಸ್ ಚೇಂಜ್ ಆಗಿದ್ರೆ ಮಾತ್ರ ಅದು ಅಪ್ಡೇಟ್ ಆಗುತ್ತೆ. ಅಂದ್ರೆ ಸಿಲೆಬಸ್ ತಕ್ಕನಾಗಿ ನೋಟ್ಸ್ ಪ್ರಿಪೇರ್ ಮಾಡ್ಕೊತಾರೆ. ಸೊ ಅದು ಒಂದ್ಸತಿ ಸಿಲೆಬಸ್ ಚೇಂಜ್ ಆದ್ರೆ ಒಂದು 5-6 ವರ್ಷ ಸಿಲೆಬಸ್ ಚೇಂಜ್ ಆಗಲ್ಲ. ಸೊ 5-6 ವರ್ಷದ ತನಕ ಅದೇ ನೋಟ್ಸ್, ಬಟ್ ಹ್ಯಾಂಡ್ ರೈಟಿಂಗ್ ಚೇಂಜ್ ಇರುತ್ತೆ, ಬರೆದಿರೋ ಸ್ಟೂಡೆಂಟ್ಸ್ ಚೇಂಜ್ ಇರ್ತಾರೆ. ಕರೆಕ್ಟಾ? ಅಂಡ್ ಇನ್ ಎಕ್ಸಾಮ್ಸ್, ಪ್ರೆಸೆಂಟೇಶನ್ ಕ್ಲಾರಿಟಿ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಈಕ್ವಲ್ಸ್ ಎಕ್ಸ್ಟ್ರಾ ಮಾರ್ಕ್. ಕರೆಕ್ಟಾ? ಈಕ್ವಲ್ಸ್ ಎಕ್ಸ್ಟ್ರಾ ಮಾರ್ಕ್ಸ್. ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ ರೈಟಿಂಗ್, ಪ್ರೆಸೆಂಟೇಶನ್ ಮತ್ತೆ ಕ್ಲಾರಿಟಿ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್, ನೀವು ಹೆಂಗ್ ಬರೀತೀರಾ, ನಿಮಗೆ ಎಷ್ಟು ಅರ್ಥ ಆಗಿರುತ್ತೆ ಅನ್ನೋದು ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಗೊತ್ತಾಗಿರುತ್ತೆ. ಅದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ ಹೊರತು ನಿಮ್ಮ ನೋಟ್ಸ್ ನ ಔಟ್ಡೇಟೆಡ್ ಸ್ಕೂಲ್ ನೋಟ್ಸ್ ನ ಯೂಸ್ ಮಾಡ್ಕೊಂಡ್ರೆ ಯೂಸ್ ಇಲ್ಲ. ಓಕೆ, ದಿಸ್ ಇಸ್ ವೇರ್ ಟಾಪರ್ಸ್ ವಿನ್. ಇಲ್ಲಿ ಟಾಪರ್ಸ್ ಗೆಲ್ಲುವಂಥದ್ದು. ಓಕೆ, ಸೊ ವಾಟ್ ಟಾಪರ್ಸ್ ಡೂ ಡಿಫರೆಂಟ್ಲಿ? ಏನ್ ಡಿಫರೆಂಟ್ ಆಗಿ ಥಿಂಕ್ ಮಾಡ್ತಾರೆ? ಸೊ ಟಾಪರ್ಸ್ ಡೋಂಟ್ ಇಗ್ನೋರ್ ದ ಸ್ಕೂಲ್ ನೋಟ್ಸ್. ಕಂಪ್ಲೀಟ್ ಆಗಿ ಸ್ಕೂಲ್ ನೋಟ್ಸ್ ನ ಇಗ್ನೋರ್ ಮಾಡಲ್ಲ, ಬಟ್ ದೇ ಯೂಸ್ ಇಟ್ ಸ್ಮಾರ್ಟ್ಲಿ. ಸ್ಮಾರ್ಟ್ ಆಗಿ ಯೂಸ್ ಮಾಡ್ತಾರೆ ಅದನ್ನ. ಹೆಂಗೆ? ಫಸ್ಟ್ ಸ್ಟೆಪ್ 1, ಕಾನ್ಸೆಪ್ಟ್ ಫಸ್ಟ್. ದೇ ಡೋಂಟ್ ಸ್ಟಾರ್ಟ್ ವಿತ್ ದ ನೋಟ್ಸ್ ಇಂದ ಸ್ಟಾರ್ಟ್ ಮಾಡಲ್ಲ. ದೇ ಸ್ಟಾರ್ಟ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೋತಾರೆ. ಓಕೆ, ದೇ ವಿಲ್ ರೀಡ್ ದ ಟೆಕ್ಸ್ಟ್ ಬುಕ್, ವಾಚ್ ಎಕ್ಸ್ಪ್ಲನೇಷನ್, ಕ್ಲಿಯರ್ ಬೇಸಿಕ್ಸ್. ಸೊ ಟೆಕ್ಸ್ಟ್ ಬುಕ್ ಓದ್ತಾರೆ, ಆನ್ಲೈನ್ ಕ್ಲಾಸಸ್ ನ ನೋಡ್ತಾರೆ, ಬೇಸಿಕ್ಸ್ ನ ಕ್ಲಿಯರ್ ಮಾಡ್ಕೋತಾರೆ. ಫಸ್ಟ್ ನೋಟ್ಸ್ ಮುಟ್ಟಕ್ ಹೋಗೋದಿಲ್ಲ. ಬಿಕಾಸ್ ಇಫ್ ದ ಕಾನ್ಸೆಪ್ಟ್ಸ್ ಆರ್ ಸ್ಟ್ರಾಂಗ್, ಎನಿ ಕ್ವಶನ್ಸ್ ಬಿಕಮ್ಸ್ ಈಸಿ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಹೆಂಗೆ ಟ್ವಿಸ್ಟ್ ಮಾಡಿಕೊಟ್ರು, ಇನ್ನೊಂದು ಕೊಟ್ರು, ಮತ್ತೊಂದು ಕೊಟ್ರು, ನೀವು ಆನ್ಸರ್ ಬರೀತೀರ. ಕರೆಕ್ಟಾ? ಸೊ ಟಾಪರ್ಸ್ ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋತಾರೆ, ಅದಾದ ಮೇಲೆ ನೋಟ್ಸ್ ಕೈ ಹಾಕ್ತಾರೆ. ಓಕೆ, ನೆಕ್ಸ್ಟ್ ಸ್ಟೆಪ್ 2, ನೋಟ್ಸ್ ಈಕ್ವಲ್ಸ್ ಬೇಸ್ ನಾಟ್ ಫೈನಲ್. ನಿಮ್ಮ ಸ್ಕೂಲಲ್ಲಿ ಕೊಡೋ ನೋಟ್ಸ್ ಒಂದು ಬೇಸ್ಮೆಂಟ್, ಬಿಲ್ಡಿಂಗಿಗೆ ಒಂದು ಫೌಂಡೇಶನ್ ತರ. ಆ ನೋಟ್ಸ್ ಬಿಲ್ಡಿಂಗ್ ಆಗಲ್ಲ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ನಿಮಗೆ ಕ್ಲಿಯರ್ ಆಗಿ ರಿಯಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಮ ಕ್ಲಾಸ್ ಅಲ್ಲಿ ಪ್ರತಿದಿನ ಆಗದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್, ದೇ ಯೂಸ್ ಸ್ಕೂಲ್ ನೋಟ್ಸ್ ಓನ್ಲಿ ಆಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಕೂಲ್ ನೋಟ್ಸ್ ನ ಒಂದು ಬೇಸಿಕ್ ನೋಟ್ಸ್ ಹೆಂಗ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತಾರೆ. ಅದನ್ನೇ ಫೈನಲ್ ಆಗಿ ಯೂಸ್ ಮಾಡ್ಕೊಳ್ಳಲ್ಲ. ಓಕೆ, ದೇ ಇಂಪ್ರೂವ್ ದ ನೋಟ್ಸ್ ಬೈ ಆಡಿಂಗ್ ಎಕ್ಸ್ಟ್ರಾ ಕೀವರ್ಡ್ಸ್, ರೈಟಿಂಗ್ ದ ಓನ್ ಲ್ಯಾಂಗ್ವೇಜ್, ಸಿಂಪ್ಲಿಫೈಯಿಂಗ್ ದ ಆನ್ಸರ್. ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊತಾರಲ್ಲ, ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ನೀವೇ ಪ್ರಿಪೇರ್ ಮಾಡ್ಬೋದು ನೋಟ್ಸ್ ನ. ಬಟ್ ಒಂದು ಮಾದರಿ, ಒಂದು ಎಕ್ಸಾಂಪಲ್ ಆಗಿ ಒಂದು ಸ್ಕೂಲ್ ಕೊಡೋ ನೋಟ್ಸ್ ಇಟ್ಕೋತಾರೆ. ಅದ್ರ ಮೇಲೆ 100% ಡಿಪೆಂಡ್ ಆಗಲ್ಲ. ಅದ್ರಲ್ಲಿ ಒಂದು ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ನೋಡ್ಕೋತಾರೆ. ಅದಾದ್ಮೇಲೆ ಸಪರೇಟ್ ಆಗಿ ನೋಟ್ಸ್ ಪ್ರಿಪೇರ್ ಮಾಡ್ಕೋತಾರೆ, ಸಿಂಪಲ್ ಆಗಿ ಓನ್ ವರ್ಡ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ದಿಸ್ ಈಸ್ ವೇರ್ ಟಾಪರ್ಸ್ ಡಾಮಿನೇಟ್. ಟಾಪರ್ಸ್ ಅಂತ ಆಗೋದು ಆನ್ಸರ್ ರೈಟಿಂಗ್. ನೀವು ಎಷ್ಟು ಬೇಕಾದ್ರೂ ಓದಿ, ಎಷ್ಟು ಬುಕ್ಸ್ ಬೇಕಾದ್ರೂ ಓದಿ, ವರ್ಷ ಇಡೀ ಯಾರು ಕೇಳಲ್ಲ.
ಬಟ್ ಎಕ್ಸಾಮ್ ಅಲ್ಲಿ ನೀವು ಹೆಂಗ್ ಬರಿತೀರಾ ಆನ್ಸರ್ ರೈಟಿಂಗ್ ಪ್ರೆಸೆಂಟೇಶನ್ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಸಿಗುವಂತದ್ದು ಬೇರೆದ್ರಲ್ಲಿ ಸಿಗಲ್ಲ. ನೀವು ಎಷ್ಟು ಬುಕ್ ಓದಿದೀರಾ ಅದೆಲ್ಲ ಕೇಳಕ್ ಹೋಗಲ್ಲ. ಎಕ್ಸಾಮ್ ಟೈಮ್ ಅಲ್ಲಿ ಆ 3-3.25 ಗಂಟೆ 3.5 ಗಂಟೆಲಿ ನೀವು ಏನು ಬರಿತೀರಾ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಡಿಪೆಂಡ್ ಆಗಿರೋದು. ಓಕೆ, ದ ಪ್ರಾಕ್ಟೀಸ್ ರೈಟಿಂಗ್ ಆನ್ಸರ್ಸ್ ಇನ್ ಎಕ್ಸಾಮ್ ಫಾರ್ಮ್ಯಾಟ್, ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಲೈನಿಂಗ್ ಕೀವರ್ಡ್ಸ್, ದೆನ್ ಸ್ಟ್ರಕ್ಚರಿಂಗ್ ಆನ್ಸರ್ಸ್ ಕ್ಲಿಯರ್ಲಿ. ಪಾಯಿಂಟ್ ವೈಸ್ ಬರೀತಾರೆ ಟಾಪರ್ಸ್ ಯಾವತ್ತಿದ್ರು. ಓಕೆ, ನಿಮಗೆ ಎಕ್ಸಾಮ್ ಫಾರ್ಮೆಟ್ ಅಲ್ಲಿ ಟೈಮ್ ಲಿಮಿಟ್ ಇಟ್ಕೊಂಡು ಬರೀ ಪ್ರಾಕ್ಟೀಸ್ ಮಾಡ್ತಾರೆ, ರೈಟಿಂಗ್ ಪ್ರಾಕ್ಟೀಸ್. ಓಕೆ, ಸೇಮ್ ಕಂಟೆಂಟ್ ಬಟ್ ಬೆಟರ್ ಪ್ರೆಸೆಂಟೇಶನ್ ಈಕ್ವಲ್ಸ್ ಮೋರ್ ಮಾರ್ಕ್ಸ್. ಸೊ ನೀವು ಯೋಚನೆ ಮಾಡ್ಬೋದು, ನನಗೆ ಕ್ಲಾಸಲ್ಲಿ ಕೊಟ್ಟಿರೋ ನೋಟ್ಸ್ ಎಲ್ಲರೂ 60 ಜನ ಕೊಟ್ಟಿರೋ ನೋಟ್ಸ್ ಒಂದೇ, ಎಲ್ಲಾರ್ಗೂ ಒಂದೇ ತರ ನೋಟ್ಸ್ ಕೊಟ್ಟಿದ್ದಾರೆ ಅಂದ್ಮೇಲೆ ಟೆಸ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಒಂದೇ ಮಾರ್ಕ್ಸ್ ಬರ್ಬೇಕಲ್ವಾ? ಬಟ್ ಟಾಪರ್ ಅಂತ ಕ್ಲಾಸ್ ಟಾಪರ್ಸ್ ಇರ್ತಾರಲ್ಲ ಅವರಿಗೆ ಮಾರ್ಕ್ಸ್ ಬೇರೆ ಬರುತ್ತೆ, ಜಾಸ್ತಿ ಬರುತ್ತೆ. ಆವ್ರೇಜ್ ಸ್ಟೂಡೆಂಟ್ಸ್ ಸ್ವಲ್ಪ ಅವ್ರಿಗಿಂತ ಕಮ್ಮಿ, ಡಲ್ ಸ್ಟೂಡೆಂಟ್ಸ್ ಅವ್ರಿಗಿಂತ ಇನ್ನೂ ಸ್ವಲ್ಪ ಕಮ್ಮಿ. ಸೊ ಯಾಕೆ? ಸೊ ಟಾಪರ್ಸ್ ಏನ್ ಮಾಡ್ತಾರೆ, ಅವರು ನೋಟ್ಸ್ ಪ್ರಿಪೇರ್ ಮಾಡ್ಕೋತಾರೆ, ಸ್ಕೂಲ್ ನೋಟ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಓಕೆ, ದೆನ್ ಸ್ಟೆಪ್ 4 ಪ್ರೀವಿಯಸ್ ಇಯರ್ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್, ಇಂಪಾರ್ಟೆಂಟ್ ಚಾಪ್ಟರ್ಸ್, ಎಕ್ಸಾಮ್ ಪ್ಯಾಟರ್ನ್ ಮೇಲೆ ಡಿಪೆಂಡ್ ಅವರು ಫೋಕಸ್ ಮಾಡ್ತಾ ಇರ್ತಾರೆ. ಬರೀ ನೀವು ಸ್ಕೂಲಲ್ಲಿ ಕೊಟ್ಟಿರೋ ನೋಟ್ಸ್ ನ ಕಣ್ಣಿಗೆ ಓದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಟಾಪರ್ಸ್ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾರೆ, ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ, ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಡಿಫ್ರೆಂಟ್ ಆಗಿ ಮಾರ್ಕ್ಸ್ ಬರೋದು. ಓಕೆ, ನೆಕ್ಸ್ಟ್ ಸ್ಮಾರ್ಟ್ ರಿವಿಷನ್. ಇನ್ಸ್ಟೆಡ್ ಆಫ್ ರೀಡಿಂಗ್ ನೋಟ್ಸ್ ಅಗೇನ್ ಅಂಡ್ ಅಗೇನ್ ಏನ್ ಮಾಡ್ತಾರೆ ಗೊತ್ತಾ ಟಾಪರ್ಸ್? ನೀವೇನ್ ಮಾಡ್ತೀರಾ, ಸ್ಕೂಲಲ್ಲಿ ಕೊಟ್ಟಿರೋ ನೋಟ್ಸ್ ಪದೇ ಪದೇ ರಿಪೀಟ್ ಆಗಿ ಓದ್ತಾ ಹೋಗ್ತೀರಾ. ಬಟ್ ಟಾಪರ್ಸ್ ಏನ್ ಮಾಡ್ತಾರೆ, ಮೈಂಡ್ ಮ್ಯಾಪ್ಸ್ ರೆಡಿ ಮಾಡ್ಕೊತಾರೆ. ಒಂದು ಶೀಟ್ ಅಲ್ಲಿ ಒಂದು ನೋಟ್ಸ್, ಒಂದು ಚಾಪ್ಟರ್ ನೋಟ್ಸ್, ಸೊ ಫಾರ್ಮುಲಾ ಶೀಟ್ಸ್, ಕ್ವಿಕ್ ರಿವಿಷನ್ ಶಾರ್ಟ್ಸ್ ಮಾಡ್ತಾರೆ. ಸೊ ಎಕ್ಸಾಂಪಲ್, ಓಕೆ, ರಿಲೇಟೇಬಲ್. ಲೆಟ್ಸ್ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್. ಓಕೆನಾ? ಸೊ 2 ಸ್ಟೂಡೆಂಟ್ಸ್ ಪ್ರಿಪೇರ್ ದ ಸೇಮ್ ಚಾಪ್ಟರ್. ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ, ಇಬ್ರು ಒಂದೇ ಚಾಪ್ಟರ್, ಸೇಮ್ ಚಾಪ್ಟರ್ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ. ಓಕೆ, ಲೆಟ್ಸ್ ಟೇಕ್ ಸ್ಟೂಡೆಂಟ್ ಎ ಅಂಡ್ ಸ್ಟೂಡೆಂಟ್ ಬಿ. ಅದರಲ್ಲಿ ಸ್ಟೂಡೆಂಟ್ ಬಿ ಟಾಪರ್. ಸ್ಟೂಡೆಂಟ್ ಎ ಏನ್ ಮಾಡ್ತಾನೆ, ಸ್ಕೂಲ್ ನೋಟ್ಸ್ ನ ಮೆಮೊರೈಸ್ ಮಾಡ್ತಾನೆ, ರೈಟ್ಸ್ ಎಕ್ಸಾಕ್ಟ್ಲಿ ದ ಸೇಮ್. ಸ್ಕೂಲ್ ನೋಟ್ಸ್ ನ ಬಾಯ್ ಹೊಡಿತಾನೆ, ಆ ಸ್ಕೂಲ್ ನೋಟ್ಸ್ ಅಲ್ಲಿ ಏನಿರುತ್ತೋ ಅದನ್ನೇ ಎಕ್ಸಾಮ್ ಅಲ್ಲಿ ಅಥವಾ ಟೆಸ್ಟ್ ಅಲ್ಲಿ ಬರೀತಾನೆ. ಬಟ್ ಟಾಪರ್ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಫಸ್ಟ್ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊತಾನೆ, ಓನ್ ವರ್ಡ್ಸ್ ಅಲ್ಲಿ ಬರೆಯಕ್ ಸ್ಟಾರ್ಟ್ ಮಾಡ್ತಾನೆ. ಅದಾದ್ಮೇಲೆ ಕೀವರ್ಡ್ಸ್ ನ ಯೂಸ್ ಮಾಡ್ತಾನೆ ಅಥವಾ ಅಂಡರ್ಲೈನ್ ಮಾಡ್ತಾನೆ, ಸ್ಟ್ರಕ್ಚರ್ಸ್ ಆನ್ಸರ್ಸ್ ಪ್ರಾಪರ್ಲಿ. ಓಕೆನಾ? ನೌ ಟೆಲ್ ಮಿ ಹೂ ವಿಲ್ ಗೆಟ್ ದ ಮೋರ್ ಮಾರ್ಕ್ಸ್ ಅಂತ ಅಂದ್ರೆ, ಬಿಕಾಸ್ ಎಕ್ಸಾಮಿನರ್ಸ್ ಡೋಂಟ್ ರಿವಾರ್ಡ್ ಕಾಪಿಂಗ್, ಅಂದ್ರೆ ನೋಟ್ಸ್ ನ ಕಾಪಿ ಮಾಡಿ ಬರೋದ್ರಲ್ಲಿ ಮಾರ್ಕ್ಸ್ ಕೊಡಲ್ಲ, ಕ್ಲಾರಿಟಿಗೆ ಮಾರ್ಕ್ಸ್ ಕೊಡ್ತಾರೆ. ನೋಟ್ಸ್ ನ ಮಕ್ಕಿ ಕಾಪಿ ಮಾಡೋದ್ರಲ್ಲಿ ಮಾರ್ಕ್ಸ್ ಕೊಡಲ್ಲ. ಸೊ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡು ಟಾಪರ್ಸ್ ಓನ್ ವರ್ಡ್ಸ್ ಅಲ್ಲಿ ಆನ್ಸರ್ಸ್ ಬರೆದಾಗ ಕ್ಲಾರಿಟಿ ಇದೆ ಅಂತ ಗೊತ್ತಾಗುತ್ತೆ, ಅವಾಗ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಫಾಲೋ ದಿ ಸಿಂಪಲ್ ರೂಲ್: 70% ಕಾನ್ಸೆಪ್ಟ್, 20% ಪ್ರಾಕ್ಟೀಸ್, 10% ನೋಟ್ಸ್. ಓಕೆ, ಸೊ ಸ್ಟಾರ್ಟ್ ಡೂಯಿಂಗ್ ದಿಸ್. ರೀಡ್ ಟೆಕ್ಸ್ಟ್ ಬುಕ್ ಫಸ್ಟ್, use notes only for support, practice writing daily, revise smartly. ಸ್ಮಾರ್ಟ್ ರಿವಿಷನ್ ಈಗಲಿಂದನೇ ಬೇಕು. ಎಕ್ಸಾಮ್ ಟೈಮ್ ಅಲ್ಲಿ ಕುತ್ಕೊಂಡು ನಾನು 1 ಪೇಜ್ 1 ಚಾಪ್ಟರ್ ನೋಟ್ಸ್ ಮಾಡ್ತೀನಿ ಅಂದ್ರೆ ಆಗಲ್ಲ, ಸ್ಮಾರ್ಟ್ ರಿವಿಷನ್ ಬೇಕು. ಓಕೆನಾ? ಸೊ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಸ್ಕೋರ್ ಬರೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಟ್ಸ್, ಸ್ಕೂಲ್ ನೋಟ್ಸ್ ನ ಯಾಕೆ ಟಾಪರ್ಸ್ ಫಾಲೋ ಮಾಡಲ್ಲ ಅಂತ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನಿಮಗೋಸ್ಕರ ನಮ್ಮ ಚಾನಲ್ ಖಂಡಿತ ಬರ್ತಾ ಇದೆ, ಅದನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಓಕೆ,